ನೋಡಿ, ಗೊತ್ತಿಲ್ಲದ ನಂತರವೂ ಕೆಲವೊಂದು ವಿಚಾರಗಳು ಗೊತ್ತಿಲ್ಲದೆ ಹಾಗೆ ಉಳಿದು ಬಿಡುತ್ತೆ. ಹಾಗಿದ್ರೆ ಗೊತ್ತಿಲ್ಲದ ವಿಚಾರಗಳು ಏನು ಅನ್ನೋದನ್ನ ಗೊತ್ತು ಮಾಡಿಕೊಳ್ಳೋ ಪ್ರಯತ್ನ ಆಗಬಹುದಾ? ರಾಘವೇಂದ್ರ ಕೇಂದ್ರ ಸಚಿವರಾದರೆ ವಿಜೇಂದ್ರ ಅವರಿಗೆ ಕೊಡುವ ಸಾಧ್ಯತೆ ಇದೆ. ಯಡಿಯೂರಪ್ಪ ಪುತ್ರರ ಪೈಕಿ ಒಬ್ಬರಿಗೆ ಮಾತ್ರ ಪ್ರಮುಖ ಸ್ಥಾನ ಕೊಡ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಐದರ್ ರಾಘವೇಂದ್ರ ಅವರು ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸ್ತಾರ. ಬಹುಶಃ ಅವರನ್ನ ಮುಂದುವರಿಸಲಿಲ್ಲ ಅಂತಂದ್ರೆ ರಾಘವೇಂದ್ರ ಅವರಿಗೆ ಕೇಂದ್ರದಲ್ಲಿ ಸ್ಥಾನಮಾನ ಸಿಗಬಹುದು ಅನ್ನೋಂಥ ಲೆಕ್ಕಾಚಾರ ಇದೆ. BY ರಾಘವೇಂದ್ರ ಅವರಿಗೆ ಈ ಬಾರಿ ಕೇಂದ್ರ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ. ರಾಘವೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಟ್ಟರೆ ವಿಜೇಂದ್ರ ಅವರಿಗೆ ಕೊಡುವ ಸಾಧ್ಯತೆ ಇದೆ. ವಿಜೇಂದ್ರ ವಿರುದ್ಧ ಬಿಜೆಪಿಯ ರೆಬಲ್ ನಾಯಕರು ಈಗಾಗಲೇ ಬಂಡಾಯ ಎದ್ದಿರುವ ಹಿನ್ನೆಲೆ, ಇದೇ ನವೆಂಬರ್ಗೆ ವಿಜೇಂದ್ರ ರಾಜ್ಯಾಧ್ಯಕ್ಷ ಅವರ ಅವಧಿಯೂ ಮುಕ್ತಾಯವಾಗ್ತಾ ಇರೋ ಹಿನ್ನೆಲೆ ವಿಜೇಂದ್ರ ಅವರನ್ನ ಮುಂದುವರಿಸ್ತಾರ ಅಥವಾ ಈ ಕಡೆ ರಾಘವೇಂದ್ರ ಅವರಿಗೆ ಕೇಂದ್ರದಲ್ಲಿ ಜವಾಬ್ದಾರಿಯನ್ನು ಕೊಟ್ಟು ಇವರನ್ನ ಸ್ಟೆಪ್ ಡೌನ್ ಮಾಡ್ತಾರ ಅನ್ನೋಂಥ ಪ್ರಶ್ನೆ. ವಿಜೇಂದ್ರ ಅವಧಿ ಮುಕ್ತಾಯವಾದ ಬೆನ್ನಲ್ಲೇ ಹೊಸ ರಾಜ್ಯಾಧ್ಯಕ್ಷರು ಬರುವ ಸಾಧ್ಯತೆಗಳು ಇದೆ. ಹಾಗಿದ್ರೆ ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆ ನಡೀತಾ ಇದೆ, ಅಸಲಿಗೆ ಬಿಜೆಪಿಯಲ್ಲಿ ಆಗ್ತಾ ಇರೋದು ಏನು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಗುಸುಗುಸು ಗೋವಿಂದಣ್ಣ ಅವರಿಂದ ಪಡೆದುಕೊಳ್ಳೋಣ. ಗೊತ್ತಿದ್ದರೆ, ಯಾಕಂದರೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ನಮ್ಮ ಒಂದು ಹೋಪ್ಸ್ ಏನು, ಸ್ಟ್ರಾಂಗ್ ಬಿಲೀವ್ ಏನು ಅಂತಂದರೆ ಗೋವಿಂದಣ್ಣ ಅವ್ರಿಗೆ ಎಲ್ಲ ವಿಚಾರಗಳು ಗೊತ್ತಿರುತ್ತೆ ಅಂತ. ಅವರ ಕ್ಲೋಸ್ ಫ್ರೆಂಡ್ ವೀರೇಂದ್ರ ಅವರು ಕೂತಿದ್ದಾರೆ. ವೀರೇಂದ್ರ ಅವರೇ, ಸದ್ಯಕ್ಕೆ ನೀವು ನಮ್ಮ ಸ್ಟುಡಿಯೋದಲ್ಲಿ ಕೂತಿದ್ದೀರ ಅನ್ನೋಂಥ ವಿಚಾರ ಗೊತ್ತಿದೆಯೋ ಗೊತ್ತಿಲ್ವಾ ನಿಮಗೆ? ಗೊತ್ತಿಲ್ಲ ಪಾಟೀಲ್ರೆ, ಗೊತ್ತಿಲ್ಲ. ಗೋವಿಂದಣ್ಣ ಅವ್ರನ್ನ ಕೇಳಿ ಒಂದ್ಸರಿ. ಪಾಟೀಲ್ರೆ, ನೀವೇನು ಕೇಳಿದ್ರು ಗೊತ್ತಿಲ್ಲ. ಯಾಕಂದರೆ ಅದು ಎಷ್ಟು ಸತಿ ಗೊತ್ತಿಲ್ಲ ಬಂತೋ ಗೊತ್ತಿಲ್ಲ ನನಗೆ. ಈಗ ನಿಮಗೇನಾದ್ರು ಗೊತ್ತಿದ್ರೆ ಹೇಳಿ, ಕೇಳಿಸ್ಕೊತೀನಿ. ನಂಗಂತೂ ಏನು ಗೊತ್ತಿಲ್ಲ. ನನಗೆ ಗೊತ್ತಿದೆ. ನಿಮ್ಮ ಈ ಎಲ್ಲ ಗೊತ್ತಿಲ್ಲ ಅನ್ನೋ ವಿಚಾರದ ಮಧ್ಯೆ ನನಗೊಂದು ಗೊತ್ತಿರೋ ವಿಚಾರ ಗೊತ್ತು. ಹೇಳಿ ಪಾಟೀಲ್. ಏನು ಕೇಳಿ ಹೇಳಿ. ತೇಜಸ್ವಿ ಸೂರ್ಯ ಅವರು ಬೈಕ್ ಓಡಿಸೋದಕ್ಕೆ ಇಂಡೋನೇಷ್ಯಾಗೆ ಹೋಗಿದಾರಂತೆ. 20ನೇ ತಾರೀಕು ಒಳಗಡೆ ಸಂಪುಟ ಪುನರ್ರಚನೆ ಆಗುತ್ತೆ ಅಂತಂದ್ರೆ ಅವರು ಇಂಡೋನೇಷ್ಯಾದಿಂದ ಬರಬೇಕಾ, ಬರಬಾರ್ದಾ, ಬರ್ತಾರಾ, ಬರಲ್ವಾ? ಎಲ್ಲಿದ್ದಾರೆ ತೇಜಸ್ವಿ ಸೂರ್ಯ? ಏನ್ ಕತೆ ಗೊತ್ತಿಲ್ಲ ಪಾಟೀಲ್ರೆ. ಮುಂದೆ ಹೆಂಗೀಗ? ಏನೋ ನಮ್ಮ ಗೋವಿಂದಣ್ಣರಿಗೆ ಕೇಳ್ತೀನಿ. ಗೋವಿಂದಣ್ಣರು ಏನಾರು ಹೇಳಿದ್ರೆ ಹೇಳ್ಬೋದು. ನೀವು ಗೋವಿಂದಣ್ಣರ ಹತ್ರ ಹೇಳಿ ಅಂದು ಗೋವಿಂದಣ್ಣರಿಗೆಲ್ಲ ಗೊತ್ತಿರುತ್ತೆ ಪಾಟೀಲ್ರೆ. ನಂಗಂತೂ ಏನು ಗೊತ್ತಿಲ್ಲ. ಹಂಗಾರೆ 2ನೇ ಸರಿಗೆ ಹೋಗೋಣ. ಅಲ್ಲಲ್ಲ, ಗೋವಿಂದಣ್ಣರು ಹೇಳಿದ್ದಾರೆ. ಗೋವಿಂದಣ್ಣರು ಏನು ಹೇಳಿದ್ದಾರೆ ಅಂದರೆ ಪಾಟೀಲ್ರೆ, ಅವರಿಗೆಲ್ಲ ಗೊತ್ತಿರುತ್ತಲ್ಲ. ಅವ್ರಿಗೆ ಗೊತ್ತಾಗಿರೋದು ಏನಂದರೆ, ಈಗ 20ನೇ ತಾರೀಕು ನೀವು ಹೇಳಿದ್ರಲ್ಲ, ಆಲ್ಮೋಸ್ಟ್ ಆ ಚರ್ಚೆ ಭಾಳ ಸೀರಿಯಸ್ ಆಗಿ ನಡೀತಾ ಇದೆ. ಗೋವಿಂದಣ್ಣರು ಹೇಳಿರೋ ಪ್ರಕಾರ, ಅವ್ರಿಗೆ ಗೊತ್ತಿರೋ ಪ್ರಕಾರ 20ನೇ ತಾರೀಕು ಕೇಂದ್ರ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ. ಹಂಗೇನಾದರೂ ಆಯ್ತಂದ್ರೆ ಅಲ್ಲಿ ಬೈಕ್ ಓಡ್ಸಕ್ಕೆ ಹೋಗಿದಾರಲ್ಲ ಇಂಡೋನೇಷ್ಯಾಗೆ, ಬೈಕ್ ಅಲ್ಲೇ ಬಿಟ್ಟು, ಅಲ್ಲಿದೆ ಬೈಕು, ಆ ಬೈಕನ್ನು ಅಲ್ಲೇ ಬಿಟ್ಟು ಫ್ಲೈಟ್ ಹತ್ಕೊಂಡು ಬರಬೇಕಾಗುತ್ತೆ ಅಂತೇಳಿ. ಈಗೇನು ಪಾಟೀಲ್ರೆ, ಅಲ್ಲಿಂದ ಹತ್ಕೊಂಡು ಬಂದ್ಬಿಡ್ತಾರೆ ಹಿಂಗೆ. ಬಟ್ ಅದರಲ್ಲಿ ಮತ್ತೊಂದಿದೆ ಟ್ವಿಸ್ಟು ಪಾಟೀಲ್ರೆ. ಈಗ ತೇಜಸ್ವಿ ಸೂರ್ಯ ಅವ್ರು ಬರ್ತಾರೆ, ಅವರೇನೋ ಬರ್ತಾರೆ ಇಲ್ಲಿಗೆ. ಬಂದ ಮೇಲೆ ಅವ್ರು ಸಚಿವರು ಆಗ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿರಲ್ಲ ಅಂತೇಳಿ. ಅಲ್ಲಿ ಫೋನ್ ಮಾಡಿದ್ರೆ ತೇಜಸ್ವಿ ಸೂರ್ಯ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಇಲ್ಲಿ ರವಿ ಸುಬ್ರಹ್ಮಣ್ಯ ಅವರು ಇದ್ದಾರೆ, ನಿಮ್ಗೆ ಗೊತ್ತು, ಅವ್ರ ರಿಲೇಷನ್ನೇ. ಅವರಿಗೂ ಗೊತ್ತಿರಲ್ಲ, ಅವ್ರ ಮನೆಯವ್ರಿಗೂ ಗೊತ್ತಿರಲ್ಲ. ತೇಜಸ್ವಿ ಸೂರ್ಯ ಹೇಳಿದ್ರಷ್ಟೇ ಗೊತ್ತು. ಅಷ್ಟರ ಮಟ್ಟಿಗೆ ಸೀಕ್ರೆಟ್ ಆಗಿ ನಡೀತೆ ಬಿಜೆಪಿಯಲ್ಲೆಲ್ಲ ಅಂತೇಳಿ ಈಗ ಗೊತ್ತಾಗಿರೋದು ಪಾಟೀಲ್ರೆ. ಅಂದರೆ ಎಷ್ಟರ ಮಟ್ಟಿಗೆ ಅಂದರೆ, ನಾನು ಸುಮಾರು ಜನ ಕೇಂದ್ರ ಸಚಿವರಿಗೂ ಮಾತಾಡಿದೆ ಪಾಟೀಲ್ರೆ. ಇಲ್ಲಿ ರಾಜ್ಯದಲ್ಲಿ ಯಾರು ಬಿಜೆಪಿ ನಾಯಕರಿದ್ದಾರೆ, ಹಿಂದೆ ಕೇಂದ್ರ ಬಿಜೆಪಿಯಲ್ಲಿ ಪ್ರಮುಖ ಸ್ಥಾನದಲ್ಲಿದ್ದರು, ಅವರಿಗೆಲ್ಲ ಫೋನ್ ಮಾಡಿದ್ದೆ. ಏನು ಹಿಂಗೇನೋ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಂತಲ್ಲ, ಏನು ವಿಷಯ, ಯಾರು ಆಗ್ತಾರಂತೆ, ಏನು ಕತೆ ಅಂದರೆ ಒಂದೇ ಉತ್ತರ ಏನು ಪಾಟೀಲ್ರೆ? ಗೊತ್ತಿಲ್ಲ. ಇದೇ ಮಾತನ್ನು ಪ್ರತಿಯೊಬ್ಬರು ಹೇಳಿದ್ದು ಅಕ್ಷರಶಃ. ಮತ್ತೇನು ಗೊತ್ತಾ ಪಾಟೀಲ್ರೆ, ಫೋನ್ ಮಾಡಿ ಕೇಳಿದ್ರೆ ಬಿದ್ದು ನಗ್ತಾರೆ ಅವರು. ಅಯ್ಯೋ, ಈ ಅಮಿತ್ ಶಾ ಮೋದಿ ಬಂದ್ಮೇಲೆ ಯಾಕೆ ಕೇಳ್ತೀರಿ, ಸುಮ್ಮನೆ ನಾವು ಹೇಳಿದ್ರು ಅದಾಗಲ್ಲ. ಹಿಂದೆ ಎಷ್ಟೋ ನೀವೇ ಕೊಟ್ಟಿದ್ದೀರಿ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಆಗ್ತಾರೆ ಅಂತ ಹೇಳಿ ಎಷ್ಟೆಷ್ಟೆಲ್ಲ ಗೊತ್ತು ಅಲ್ಲಿ ಬಂದಿದ್ದೆಲ್ಲ ಆಮೇಲೆ ತೊಳ್ಕೊಂಡು ಹೋಯ್ತಲ್ಲ ಪಾಟೀಲ್ರೆ. ಹಿಂಗಾಗಿ ನಿತಿನ್ ನವೀನ್ ಆಗ್ತಾರಲ್ಲಿ ಯಾರೂ ಕೊಟ್ಟಿಲ್ಲ, ಅದು ಯಾರಿಗೂ ಗೊತ್ತಿರಲಿಲ್ಲ. ಹೌದಾ? ನಿತಿನ್ ನವೀನ್ ರಾಷ್ಟ್ರೀಯ ಅಧ್ಯಕ್ಷ ಆಗ್ತಾರೆ ಅಂತೇಳಿ ಇಡೀ ದೇಶದ, ಇಡೀ ಪ್ರಪಂಚದ ಯಾವ ಸುದ್ದಿವಾಹಿನಿಯೂ ಯಾವ ಪತ್ರಿಕೆಯೂ ವರದಿ ಮಾಡಿಲ್ಲ. ಅಂದರೆ ಹಂಗೆ ಅಷ್ಟರ ಮಟ್ಟಿಗೆ ಸೀಕ್ರೆಟ್ ಆಗಿ ಆಗ್ತಾ ಇದೆ. ಗುಜರಾತ್ ಮುಖ್ಯಮಂತ್ರಿ ಯಾರು ಆಗ್ತಾರೆ ಅಂತಲೇ ಗೊತ್ತಿಲ್ಲ. ಇಲ್ಲೇ ಈಗ ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರು ಕೆಳಗಿಳಿದು ಬೊಮ್ಮಾಯಿ ಮುಖ್ಯಮಂತ್ರಿ ಆದ್ರಲ್ಲ, ಇರೋ ಬರೋರ ಹೆಸರೆಲ್ಲ ಹಾಕಿದ್ರು. ಆದರೆ ಬೊಮ್ಮಾಯಿ ಮುಖ್ಯಮಂತ್ರಿ ಆಗ್ತಾರೆ ಅಂತಲೇ ಯಾರಿಗೂ ಗೊತ್ತಿರಲಿಲ್ಲ. ಹಿಂಗೆಲ್ಲ ಇರೋದ್ರಿಂದ ಈಗಲೂ ಈಗ ಎಲ್ಲ ಸಾಕಷ್ಟು ಅಲ್ಲಿಂದ ಮೂಲಗಳು, ಇಲ್ಲಿಂದ ಮೂಲಗಳು ಅಂತೆಲ್ಲ ಬರುತ್ತೆ. ಆದರೆ ಈಗಿರೋದು ಒಂದೇನಪ್ಪ ಅಂದರೆ, ಸಾಧ್ಯತೆಗಳು. ಈಗ ಕೆಲವೆಲ್ಲ ಊಹೆಗಳ ಮೇಲೂ ಚರ್ಚೆಗಳಾಗುತ್ತಲ್ಲ. ವಿಜೇಂದ್ರ ಅವ್ರದ್ದು ಅವಧಿ ಮುಗಿತಾ ಇದೆ. ಅವ್ರ ಅವಧಿ ಮುಗಿತಂದ್ರೆ ಅವ್ರನ್ನ ಕೆಳಗಿಳಿಸಿದ್ರೆ ಏನಾದರೂ ಒಂದು ಯಡಿಯೂರಪ್ಪನವ್ರಿಗೆ ಸಮಾಧಾನ ಹೊಡಕಲ್ಲ ಅಂತೇಳಿ ರಾಘವೇಂದ್ರ ಅವ್ರನ್ನ ಕೇಂದ್ರ ಸಚಿವರನ್ನಾಗಿ ಮಾಡ್ಬೋದು. ಈ ರೀತಿ ಅಂದರೆ ಒಂದಕ್ಕೊಂದು ಲಿಂಕ್ ಮಾಡಿ ನೋಡೋದು ಬಿಟ್ಟರೆ ಪಾಟೀಲ್ರೆ, ಅಧಿಕೃತವಾಗಿ ಯಾರಿಗಾದರೂ ಗೊತ್ತಾ? ನಿಜವಾಗಿಯೂ ಗೊತ್ತಿಲ್ಲ. ಎಲ್ಲಿವರೆಗೂ ಗೊತ್ತಿಲ್ಲ ಅಂದರೆ, ರಾಷ್ಟ್ರಪತಿ ಭವನಕ್ಕೆ ಅಧಿಕೃತವಾಗಿ ಪಟ್ಟಿ ಹೋಗೋವರೆಗೂ ಅದು ಗೊತ್ತಿಲ್ಲ. ಇಲ್ಲಿ ಥರ ಅಲ್ಲ. ಇಲ್ಲಿ ನಾವು ನೋಡಿದ್ವಲ್ಲ ಮೊನ್ನೆ ವಿಸ್ತರಣೆ ಆಗಬೇಕಿದ್ರೆ ಪಾಟೀಲ್ರೆ, ದಿನ ಬೆಳಗ್ಗೆ ಇದ್ರೆ ಟೆಂಟ್ ಹಾಕು,
ರಾತ್ರಿ ಆದರೆ ಟೆಂಟ್ ಇಳಿಸು, ಬೆಳಗ್ಗೆ ಆದರೆ ಟೆಂಟ್ ಹಾಕು, ರಾತ್ರಿ ಆದರೆ ಟೆಂಟ್ ಇಳಿಸು. ಹಂಗಿಲ್ಲ. ಅಲ್ಲೇನಂದರೆ ರಾಷ್ಟ್ರಪತಿ ಭವನದೊಳಗೆ ಆಗುತ್ತೆ, ಅಲ್ಲೇನು ಟೆಂಟ್ ಹಾಕೋ ಅಗತ್ಯ ಇಲ್ಲ. ಬಟ್ ಏನಂದರೆ ಅದೊಂದು ಸಾಧ್ಯತೆ ಇದೆ. ಮತ್ತೊಂದು ತೇಜಸ್ವಿ ಸೂರ್ಯ ಅವ್ರನ್ನ ನಿನ್ನೆ ಈಗ BJP ರಾಷ್ಟ್ರೀಯ BJP ಪದಾಧಿಕಾರಿಗಳ ಪಟ್ಟಿ ಬಂತಲ್ಲ ಪಾಟೀಲ್ರೆ, ಅದರಲ್ಲಿ ತೇಜಸ್ವಿ ಸೂರ್ಯ ಅವ್ರನ್ನ ಮುಂದುವರಿಸಿಲ್ಲ. ಅವರು 6 ವರ್ಷದಿಂದ ರಾಷ್ಟ್ರೀಯ BJP ಯುವ ಮೋರ್ಚಾ ಅಧ್ಯಕ್ಷರಾಗಿದ್ದರು, ಅವ್ರನ್ನ ಮುಂದುವರಿಸಿಲ್ಲ. ಹಾಗಾಗಿ ಸಾಮಾನ್ಯವಾಗಿ ಹಿಂದೆ ಯಾರೆಲ್ಲ ಅನುರಾಗ್ ಠಾಕೂರ್ ಇದೇ ರೀತಿ BJP ರಾಷ್ಟ್ರೀಯ ಯುವ ಮೋರ್ಚಾ ಅಧ್ಯಕ್ಷರಾಗಿದ್ದರು, ಅವ್ರನ್ನ ಕೆಳಗಿಳಿಸಿದ ಕೂಡಲೇ ಸಂಪುಟಕ್ಕೆ ತಗೊಂಡ್ರು. ಅದೇ ಮಾದರಿಯಲ್ಲಿ ಹಿಂದೆ ಯಾರ್ಯಾರೆಲ್ಲ ನೀವು ನೋಡ್ತಾ ಹೋಗಿ, ಯಾರ್ಯಾರು ಯುವ ಮೋರ್ಚಾ ಅಧ್ಯಕ್ಷ ಆಗಿದ್ರು ಅಂದರೆ ಪಾಟೀಲ್ರೆ, ರಾಜನಾಥ್ ಸಿಂಗ್, ಉಮಾ ಭಾರತಿ, ಅಂದರೆ ಯಾರ್ಯಾರೆಲ್ಲ ಪ್ರಮುಖ ಸ್ಥಾನಮಾನಗಳಲ್ಲಿದ್ದಾರೋ ಅವರೆಲ್ಲ ಯುವ ಮೋರ್ಚಾದಲ್ಲಿದ್ದು ಕೂಡಲೇ ಸಚಿವ ಸ್ಥಾನ ಪಡ್ಕೊಂಡು ಮುನ್ನೆಲೆಗೆ ಬಂದಂಥವ್ರು. ಅನುರಾಗ್ ಠಾಕೂರ್ ಕೂಡ ಹಾಗೆ ಬಂದರು. ಈಗ ತೇಜಸ್ವಿ ಸೂರ್ಯ ಕೂಡ ಅದೇ ಮಾದರಿಯಲ್ಲಿ ಆ ಮಾಡಲ್ಲಿ ಮಿನಿಸ್ಟರ್ ಆಗ್ಬೋದು ಅನ್ನೋ ಸಾಧ್ಯತೆ ಇರೋದ್ರಿಂದ ನೀವು ಕೇಳಿದ್ರಲ್ಲ ಬೈಕ್ ಅಲ್ಲೇ ಬಿಟ್ಟು ಫ್ಲೈಟ್ ಹತ್ಕೊಂಡ್ ಬರ್ಬೇಕಾಗತ್ತೆ ಪಾಟೀಲ್ರೆ. ಅವ್ರಿಗೆ ಇಚ್ಛಾಶಕ್ತಿ ಇದ್ರೆ ಬೈಕ್ ತಗೊಂಡೇ ಬರಲಿ ಬಿಡಿ. ಇಂಡೋನೇಷ್ಯಾದಿಂದ ಇಲ್ಲಿಗೆ ಮತ್ತೆ ಇನ್ನೇನ್ ಮಾಡೋದು ಅಲ್ಲ. ಈಗ ನಿಮ್ಗೆ ಬೇಸರ ಆಗ್ತಾ ಇದೆಪ್ಪ ಅವ್ರು ಬೈಕ್ ಬಿಟ್ಟು ಬರ್ತಾರೆ ಅನ್ನೋಂಥ ವಿಚಾರ ಅಲ್ಲ. ಈಗ ಮೆಂಟಲಿ ಫೀಸ್ ಸ್ಟ್ರಾಂಗ್, ಬೈಕ್ ಅಲ್ಲೇ ಬರಲಿ ಅವರು. ಪಾಟೀಲ್ರೆ, ಇಂಡೋನೇಷ್ಯಾದಿಂದ ಇಂಡಿಯಾಕ್ಕೆ ಬೈಕಲ್ಲಿ ಬರಕ್ ಆಗುತ್ತಾ ಇಲ್ಲ ನಂಗಂತೂ ಗೊತ್ತಿಲ್ಲ ಪಾಟೀಲ್. ನನಗೂ ಗೊತ್ತಿಲ್ಲ, ಯಾಕಂದ್ರೆ ಟಾಪಿಕೇ ಗೊತ್ತಿಲ್ಲ. ಅದು ಸರಿ, ಇದು ಸತ್ಯ ಇದು ಪಾಟೀಲ್ರೆ. ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಗೋವಿಂದಣ್ಣರು ಹೇಳಿದ್ರೆ ಅದನ್ನು ಕೇಳ್ಕೊಂಡು ಬಂದು ಹೇಳ್ತೀನಿ ಪಾಟೀಲ್ರೆ. ನನಗೆ ಇನ್ನೊಂದು ವೆರಿ ಕ್ಯೂರಿಯಾಸಿಟಿ ಮತ್ತು ಆನ್ ದ ಸೇಕ್ ಆಫ್ ಇಂಟ್ರೆಸ್ಟ್, ಹೇಳಿ. ಈಗ ಪದಾಧಿಕಾರಿಗಳ ವಿಚಾರದಲ್ಲಿ ರಾಜ್ಯಕ್ಕೆ ಉತ್ತಮ ಪ್ರಾಶಸ್ತ್ಯ ಸಿಕ್ಕಿದೆ ಅನ್ನುವಂಥ ಭಾವನೆ ನಿನ್ನೆ ಆ ಹೊಸ ಲಿಸ್ಟನ್ನು ನೋಡಿದಾಗ. ಈಗ ಕೇಂದ್ರ ಸಚಿವರ ವಿಚಾರದಲ್ಲಿಯೂ ಕೂಡ ರಾಜ್ಯಕ್ಕೆ ಅದೇ ರೀತಿಯ ಪ್ರಾಶಸ್ತ್ಯ ಸಿಗುವ ನಿರೀಕ್ಷೆಗಳು ಇದೆಯಾ? ಮುಂಚೂಣಿಯಲ್ಲಿ ಬಹಳ ಜನ ಇದ್ದಾರೆ. ತೇಜಸ್ವಿ ಸೂರ್ಯ, ರಾಘವೇಂದ್ರ, ಸೋಮಣ್ಣ, ಶೋಭಾ ಕರಂದ್ಲಾಜೆ ಅವರಿಗೆ ಪದೋನ್ನತಿ ಸಿಗುವ ಸಾಧ್ಯತೆ ಇದೆ, ಅಥವಾ ಅವರಿಗೆ ರಾಜ್ಯದ ಜವಾಬ್ದಾರಿಯನ್ನು ಕೊಡುವ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದರ ಮಧ್ಯೆ ಡಾಕ್ಟರ್ ಮಂಜುನಾಥ್, PC ಮೋಹನ್, ಇಷ್ಟೆಲ್ಲ ಹೆಸರುಗಳು ಕೇಳಿ ಬರ್ತಾ ಇದೆ. ಯಾರಿಗೆ ಅವಕಾಶಗಳು ಸಿಗಬಹುದು ಅನ್ನೋಂಥ ಪ್ರಶ್ನೆ, ಬಹಳ ಇಂಟ್ರೆಸ್ಟ್ ರಾಜ್ಯದ ಜನರಿಗೆ ಈ ವಿಚಾರವಾಗಿ. ನಿಜ ಪಾಟೀಲ್ರೆ. ಈಗ ಅಂದರೆ ನಾವು ಇವತ್ತು ಕೂಡ ಬೆಳಗ್ಗೆ ಕೆಲವರಿಗೆಲ್ಲ ಫೋನ್ ಮಾಡಿದ್ದೆ, ಏನಾಗ್ಬೋದು, ಯಾರು ರಾಜ್ಯಾಧ್ಯಕ್ಷ ಯಾರಾಗ್ಬೋದು. ಯಾಕಂದರೆ ಬಹುತೇಕ ನವೆಂಬರ್ ಹೊತ್ತಿಗೆ ವಿಜಯೇಂದ್ರ ಅವರ ಅವಧಿ ಮುಗಿದ ಮೇಲೆ ಅವ್ರನ್ನ ಮುಂದುವರಿಸುವ ಸಾಧ್ಯತೆ ಕಡಿಮೆ ಅನ್ನುವಂಥ ಮಾಹಿತಿಗಳ ಹಿನ್ನೆಲೆಯಲ್ಲಿ ಮುಂಚೂಣಿಯಲ್ಲಿರೋ ಹೆಸರು ಯಾವುದು ಅಂದರೆ ನೀವು ಹೇಳಿದ್ರಲ್ಲ ಅದೇ 2 ಹೆಸರು. ಒಂದು ಸೋಮಣ್ಣ ಅವ್ರದ್ದು ಲಿಂಗಾಯತ ಸಮುದಾಯದಿಂದ, ಒಕ್ಕಲಿಗ ಸಮುದಾಯದಿಂದ ಶೋಭಾ ಕರಂದ್ಲಾಜೆ ಅವ್ರ ಹೆಸರಿದೆ. ಹಾಗಾದರೆ ಇದು ಬಿಟ್ಟು ಬೇರೆ ಹೆಸರು ಇದೆಯಾ ಕೇಳಿದ್ರೆ, ಲಿಂಗಾಯತ ಸಮುದಾಯದಿಂದ ಪಾಟೀಲ್ರೆ ಪಂಚಮಸಾಲಿ ಲಿಂಗಾಯತ ಸಮುದಾಯದವರೊಬ್ಬರನ್ನ ಮಾಡಬೇಕು ಅನ್ನೋದು ಕೂಡ ಚರ್ಚೆಯಲ್ಲಿ ಇದೆ ಅಂತೆ. ಅದ್ಯಾರು ಅಂತ ಕೇಳಿದ್ರೆ ಮುರುಗೇಶ್ ನಿರಾಣಿ ಅವ್ರ ಹೆಸರಿದೆ ಅಂತ ಹೇಳಿ. ಮುರುಗೇಶ್ ನಿರಾಣಿ ಅವ್ರ ಹೆಸರು ಪಾಟೀಲ್ರೆ, ಯಾವಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದ್ರಲ್ಲ, ಅಮಿತ್ ಶಾ ಅವರು ಮುರುಗೇಶ್ ನಿರಾಣಿ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋಂಥ ಪ್ರಪೋಸಲ್ ಇಟ್ಟಿದ್ದು ನಿಜ ಆಗ. ಬಟ್ ಆಗ ಹಲವು ಕಾರಣಗಳಿಂದ ಮಾಡ್ಲಿಕ್ಕೆ ಆಗಿರಲಿಲ್ಲ. ಅಂದರೆ ಅಮಿತ್ ಶಾ ಅವರ ಕಾರ್ಡಲ್ಲಿ ಅವ್ರ ಹೆಸರಿದೆ, ನಿರಾಣಿ ಅವ್ರ ಹೆಸರಿದೆ ಅನ್ನುವಂಥದ್ದು. ಜೊತೆಗೆ ಈಗ ನಿನ್ನೆ ನೀವು ಹೇಳಿದ್ರಲ್ಲ, ಕರ್ನಾಟಕಕ್ಕೆ ಸಾಕಷ್ಟು ಪ್ರಾತಿನಿಧ್ಯ ಸಿಕ್ಕಿದೆ ರಾಷ್ಟ್ರೀಯ BJP ಪದಾಧಿಕಾರಿಗಳ ಪಟ್ಟಿಯಲ್ಲಿ ಅಂತೇಳಿ. ಅದರಲ್ಲಿ BL ಸಂತೋಷ್ ಅವ್ರನ್ನ ರಾಷ್ಟ್ರೀಯ BJP ಪ್ರಧಾನ ಕಾರ್ಯದರ್ಶಿ ಸಂಘಟನೆಯಾಗಿ ಮುಂದುವರಿಸಿದಾರಲ್ಲ, ಅವರು ಅರವಿಂದ್ ಬೆಲ್ಲದ ಹೆಸರನ್ನ ಈ ಹಿಂದೆ ಪ್ರಸ್ತಾಪ ಮಾಡಿದ್ರು ಅನ್ನುವಂಥ ಚರ್ಚೆಯಲ್ಲಿತ್ತು. ಹೀಗಾಗಿ ಈಗಲೂ ಕೂಡ ಆ ಹೆಸರು ಪ್ರಸ್ತಾಪ ಆಗುವ ಸಾಧ್ಯತೆ ಇದೆ. ಅವರು ಕೂಡ ಪಂಚಮಸಾಲಿ ಲಿಂಗಾಯತ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ಹೀಗಾಗಿ ಈ 3 ಹೆಸರುಗಳ ನಡುವೆ ಲಿಂಗಾಯತ ಸಮುದಾಯದಿಂದ ಚರ್ಚೆಯಲ್ಲಿದೆ. ಒಕ್ಕಲಿಗ ಸಮುದಾಯ ಅಂತ ತೆಗೆದುಕೊಳ್ಳೋದಾದ್ರೆ, ಯಾಕಂದರೆ ಈಗ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ, ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿ JDSನ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಹೀಗಿರುವಾಗ ಒಕ್ಕಲಿಗ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡಬೇಕು ಅನ್ನುವ ಲೆಕ್ಕಾಚಾರದಲ್ಲಿ ಈಗ R ಅಶೋಕ್ ಅವರು ಇದ್ದಾರೆ ವಿರೋಧ ಪಕ್ಷದ ನಾಯಕರಾಗಿ. ರಾಜ್ಯಾಧ್ಯಕ್ಷ ಸ್ಥಾನ ಕೊಡಬೇಕು ಅನ್ನೋದಾದರೆ ಆಗ ಸಮೀಕರಣ ಬದಲಾಗ್ಬಿಡುತ್ತೆ. ಕೇವಲ ಶೋಭಾ ಕರಂದ್ಲಾಜೆ ಅವರು ಒಬ್ಬರೇ ಬರೋದಿಲ್ಲ, ಆಗ ವಿರೋಧ ಪಕ್ಷದ ನಾಯಕರ ಸ್ಥಾನಮಾನ ಏನಾಗುತ್ತೆ, ಇವೆಲ್ಲವೂ ಕೂಡ ಚರ್ಚೆಗೆ ಬರುತ್ತೆ. ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಯಾರು ಬರ್ತಾರೆ, ಹಾಗೆ ನೀವು ಹೇಳಿದ್ರಲ್ಲ ಕೇಂದ್ರ ಸಂಪುಟದಲ್ಲಿ ಯಾರ್ಯಾರು ಪದೋನ್ನತಿ ಪಡಿತಾರೆ, ಇಲ್ಲೂ ಬಂದವರು ಯಾರಿಗಿಲ್ಲ ಅವಕಾಶ ಸಿಗೋದಿಲ್ವೋ ಅವರಲ್ಲಿ ಪದೋನ್ನತಿ ಪಡೆಯುವಂಥ ಸಾಧ್ಯತೆ ಇರುತ್ತೆ. ಇದೇ ಹೆಸರುಗಳ ಪೈಕಿ ಸೋಮಣ್ಣ, ಶೋಭಾ ಅವರೆಲ್ಲ ಈಗ ರಾಜ್ಯ ಸಚಿವರಾಗಿದ್ದಾರೆ ಪಾಟೀಲ್ರೆ, ಅವರಿಗೆ ಪದೋನ್ನತಿ ಸಿಗ್ಬೋದು. ಮತ್ತೊಂದು ಚರ್ಚೆ ಇದೆ, ಈಗ ತೇಜಸ್ವಿ ಸೂರ್ಯ ಅವ್ರನ್ನ ರಾಜ್ಯ ಸಚಿವರನ್ನಾಗಿ ತೆಗೆದುಕೊಳ್ಬೋದು ಅನ್ನುವ ಚರ್ಚೆ ಇದೆ. ಅದು ಕೂಡ ಕರ್ನಾಟಕಕ್ಕೆ ಸಿಗುವಂಥ ಪ್ರಾತಿನಿಧ್ಯ ಅನ್ನುವ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗೆ BY ರಾಘವೇಂದ್ರ ಅವರ ಹೆಸರು ಕೂಡ ಮುನ್ನೆಲೆಯಲ್ಲಿ ಇದೆ. ಯಾಕಂದರೆ ವಿಜಯೇಂದ್ರ ಅವರನ್ನು ತೆಗೆದರೆ ಅವರಿಗೆ ಒಂದು ಅವಕಾಶವನ್ನು ಕೊಡ್ಬೋದು ಅನ್ನೋ ಹಿನ್ನೆಲೆಯಲ್ಲಿ ಈ ಹೆಸರುಗಳೆಲ್ಲ ಈಗ ಪ್ರಮುಖವಾಗಿ ಚರ್ಚೆಯಲ್ಲಿರುವಂಥದ್ದು. ಆದರೆ ಪಾಟೀಲ್ರೆ, ಮೋದಿ ಹಾಗೂ ಅಮಿತ್ ಶಾ ಅವ್ರ ತಲೆಯಲ್ಲಿ ಏನಿದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಅಂತಿಮವಾಗಿ ಗೊತ್ತಿರುವಂಥದ್ದು ಇಬ್ಬರಿಗೆ, ಅದು ಒಂದು ನರೇಂದ್ರ ಮೋದಿ ಅವರಿಗೆ ಮತ್ತು ಅಮಿತ್ ಶಾ ಅವರಿಗೆ. ಈ ವಿಚಾರ ನಮಗಿಬ್ಬರಿಗೂ ಗೊತ್ತಿಲ್ಲ. ಪಾಟೀಲ್ರೆ, ನೆಕ್ಸ್ಟ್ ವರೆಗೂ ಹೋಗೋಣ ಆಗಿದ್ರೆ.